ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಕೂಡ ಒಂದು ಕಡೆಗೆ ಜಮೆ ಆಗಿದೆ. ಬೇಗ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅಂದ್ರೆ ಯಾವಾಗ ಹಣ ಬರುತ್ತೆ? ಇನ್ನೊಂದು ಕಡೆಗೆ ಮರು ಪರಿಶೀಲನೆ, ಮನೆ ಮನೆ ಸಮೀಕ್ಷೆ ಕೂಡ ಪ್ರಾರಂಭವಾಗಲಿದೆ. ಗೃಹಲಕ್ಷ್ಮಿಯರು ಈ 6 ದಾಖಲೆಗಳನ್ನ ರೆಡಿ ಇಟ್ಕೋಬೇಕಾಗುತ್ತೆ. ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಡಬೇಕು ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ನಿಮಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ವೀಕ್ಷಕರೇ. ತಿಂಗಳಿಗೆ 1,000ರಿಂದ 1,200 ರೂಪಾಯಿ ಹಣ ಕೂಡ ಈ ಒಂದು ಯೋಜನೆ ಮೂಲಕ ನೀವು ಪಡ್ಕೋಬಹುದು. ಹಾಗಾದ್ರೆ ಈ ಒಂದು ಯೋಜನೆ ಯಾರೆಲ್ಲ ಅರ್ಹರಾಗಿರ್ತಾರೆ, ಯಾರೆಲ್ಲ ಈ ಒಂದು ಯೋಜನೆ ಮೂಲಕ ಹಣ ಪಡ್ಕೋಬಹುದು, ಯಾವೆಲ್ಲ ಯೋಜನೆಗಳಲ್ಲಿ ಮಾನದಂಡಗಳನ್ನ ಚೇಂಜ್ ಮಾಡಲಾಗಿದೆ, ಇನ್ನು BPL ಕಾರ್ಡ್ಗಿದ್ದ ದೊಡ್ಡ ಗುಡ್ ನ್ಯೂಸ್ ಏನು, ಮತ್ತೆ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗಾಗಿರ್ಬೋದು, ಈ KYC ಬಗ್ಗೆ ಆಗಿರ್ಬೋದು, ಎಲ್ಲಾ ಕೂಡ ಅಪ್ಡೇಟ್ ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿದ್ದೇವೆ. ಇನ್ನು ವೀಕ್ಷಕರೇ, ಮನೆ ಇಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ ಸರ್ಕಾರದಿಂದಲೇ ಉಚಿತ ಭೂಮಿ ಅಂದ್ರೆ ಉಚಿತ ಒಂದು ಸೈಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ಸರ್ಕಾರ ರೆಡಿ ಮಾಡಲಿದೆ. ಸೊ ಆ ಒಂದು ನಿವೇಶನಗಳಿಗೆ ನೀವು ಅರ್ಜಿ ಯಾವಾಗ ಹಾಕಬೇಕು, ಹೇಗೆ ಹಾಕಬೇಕು, ಎಲ್ಲ ಇನ್ಫಾರ್ಮೇಶನ್ ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಹಾಗೂ ಬಂಗಾರ ಮತ್ತು ಬೆಳ್ಳಿ ಮನೆಯಲ್ಲಿ ನೀವೇನಾದ್ರೂ ಖರೀದಿ ಮಾಡಿಟ್ಟಿದ್ರೆ ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಬದಲಾವಣೆ ಆಗಿದೆ. ಹೊಸದಾಗಿ ಖರೀದಿ ಮಾಡಬೇಕಾ ಈಗ ಬೇಡವಾ, ಇನ್ನು ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಏನು ಗುಡ್ ನ್ಯೂಸ್, ಎಲ್ಲ ಕೂಡ ನೋಡ್ತಾ ಹೋಗೋಣ. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ 2 ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಯ್ತಾ ವೀಕ್ಷಕರೇ? ಎಲ್ಲರಿಗೂ ಕೂಡ 32ನೇ ಕಂತು ಹಣವನ್ನ ಜಮೆ ಮಾಡಲಾಗಿದೆ ಅಂತ ಈಗಾಗಲೇ ಸರ್ಕಾರದಿಂದ ಒಂದು ಅಧಿಕೃತ ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ. 32 ಕಂತು ಅಂದ್ರೆ ಟೋಟಲ್ ಆಗಿ ಹೇಳೋದಾದ್ರೆ ಒಟ್ಟು 64,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಲಾಗಿದೆ. ಇನ್ನು 33ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ, ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಅಂತೂ ಬಂದಿಲ್ಲ ವೀಕ್ಷಕರೇ. ಈಗ ಸಾಲು ಸಾಲು ಹಬ್ಬಗಳು ಕೂಡ ಬರಲಿದ್ದಾವೆ. ಅಂದ್ರೆ ಈಗ ಗಣೇಶ ಚತುರ್ಥಿ ಆಗಿರ್ಬೋದು, ರಕ್ಷಾ ಬಂಧನ ಆಗಿರ್ಬೋದು, ದೀಪಾವಳಿ, ದಸರಾ, ಈ ತರ ಎಲ್ಲ ಒಂದು ಸಾಲು ಸಾಲು ಹಬ್ಬಗಳು ಸೀಸನ್ ಅಂತಾನೆ ಹೇಳ್ಬೋದು. ಈಗ ನಿಮಗೂ ಕೂಡ ಖಾತೆಗೆ ಟಕಾಟಕ್ ಅಂತ ಹಣ ಕೂಡ ಜಮೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಈಗಾಗಲೇ ಹಣವನ್ನ ಬಿಡುಗಡೆ ಮಾಡಲು ಪ್ರಾರಂಭ ಮಾಡಿದೆ. ನೋಡಿ, 31, 32 ಕಂತು 15 ದಿನದ ಗ್ಯಾಪ್ ಅಲ್ಲಿ 2 ಬಾರಿ 2 ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಜುಲೈ 31ನೇ ತಾರೀಕಿನವರೆಗೂ 31ನೇ ಕಂತು ಹಣ ಬಿಡುಗಡೆ ಮಾಡಲಾಗಿತ್ತು. ಇನ್ನು ಆಗಸ್ಟ್ 10ನೇ ತಾರೀಕಿನ ಒಳಗೆ ಮತ್ತೊಂದು ಕಂತು ಹಣ, 32ನೇ ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿತ್ತು. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಈ ಬಾರಿ ಹಣವನ್ನ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸೊ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಈಗಾಗಲೇ 32 ಕಂತು ಹಣ ಜಮೆ ಆಗಿದೆ. ಸೊ ನಿಮ್ಮ ಅಕೌಂಟ್ ಕೂಡ ಹಣ ಜಮೆ ಆಗಿರಬಹುದು. ಬೇಗನೆ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಗೆ ದಯವಿಟ್ಟು ಲೈಕ್ ಕೂಡ ಮಾಡಿ. ಇನ್ನು ಮನೆ ಮನೆ ಸಮೀಕ್ಷೆ ಕೂಡ ನಡೆಯಲಿದೆ. ಇನ್ನು ಮೃತರ ಖಾತೆಗೆ ಹಣ ಜಮೆ ಆಗಿದ್ದಿಲ್ಲ ಅದನ್ನು ಕೂಡ ವಾಪಸ್ ಪಡೆಯಲು ಯತ್ನ ಪ್ರಾರಂಭವಾಗಿದೆ. ದುರುಪಯೋಗ ತಡೆಗೆ ಮರುಪರಿಶೀಲನೆ ಅಗತ್ಯವಾಗಿದೆ. ಮೃತರ ಖಾತೆಗೆ ಜಮೆ ಆದ ಹಣ ವಾಪಸ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮೃತರ ಕುಟುಂಬದ ಇತರ ಸದಸ್ಯರನ್ನ ಪರ್ಯಾಯ ಫಲಾನುಭವಿಯಾಗಿ ಸೇರಿಸುವ ಪ್ರಕ್ರಿಯೆ ಕೂಡ ನಡೀತಿದೆ ಅಂತ ಗ್ಯಾರಂಟಿ ಪ್ರಾಧಿಕಾರ ಉಪಾಧ್ಯಕ್ಷರು ಆದ ದಿನೇಶ್ ಗುಳಿಗೋಡ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಶೀಘ್ರದಲ್ಲೇ ಗೃಹಲಕ್ಷ್ಮಿಯರ ಮನೆ ಮನೆ ಸಮೀಕ್ಷೆ ಕೂಡ ಪ್ರಾರಂಭವಾಗುತ್ತೆ. ಈಗ ಯಾವ ತರ ಗೃಹ ಜ್ಯೋತಿ ಯೋಜನೆ ಮನೆ ಮನೆ ಸಮೀಕ್ಷೆ ಪ್ರಾರಂಭವಾಗಿದೆಯಲ್ಲ, ಆ ಪ್ರಕಾರ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಮನೆ ಮನೆ ಸಮೀಕ್ಷೆ ಪ್ರಾರಂಭವಾಗುತ್ತೆ. ಮನೆಗೆ ತೆರಳಿ ಫಲಾನುಭವಿಗಳನ್ನ ಸರ್ವೆ ಮಾಡಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಶನ್ ಕೂಡ ಸಂಗ್ರಹ ಮಾಡಬೇಕು. ಇದಕ್ಕೋಸ್ಕರ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ ಕೂಡ ಬಳಕೆ ಮಾಡಲಾಗುತ್ತೆ. ಮತ್ತೆ ಈಗಾಗಲೇ ಅದು ಅಂತಿಮ ಹಂತಕ್ಕೂ ಕೂಡ ಬಂದಿದೆ ವೀಕ್ಷಕರೇ. ಸೊ ಗೃಹಲಕ್ಷ್ಮಿಯರ ಫಲಾನುಭವಿಗಳ ಮನೆ ಮನೆ ಸಮೀಕ್ಷೆ ಕೂಡ ಪ್ರಾರಂಭವಾಗಲಿದೆ. ಮತ್ತೆ ನಿಮ್ಮ ಮನೆಗೆ ಅರ್ಜಿ ಕೂಡ ಬರಲಿದೆ ಅಂತಾನೂ ಕೂಡ ಹೇಳ್ಬೋದು. ಆ ಅರ್ಜಿ ಕೂಡ ನೀವು ತುಂಬಿ ವಾಪಸ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಮತ್ತೆ ಆ ಬಯೋಮೆಟ್ರಿಕ್ ನಿಮ್ಮ ಹೆಬ್ಬೊಟ್ಟು ಗುರುತು ಮತ್ತು ಮುಖಚೇರ ದೃಢೀಕರಣ ಕೂಡ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಇದಕ್ಕೋಸ್ಕರ ಈ DCS ಮೂಲಕ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಕೂಡ ಅಭಿವೃದ್ಧಿ ಮಾಡಲಾಗ್ತಾ ಇದ್ದು ಅಂತಿಮ ಪರಿಶೀಲನಾ ಹಂತದಲ್ಲಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದೇ ಒಂದು SIR ಪ್ರಕ್ರಿಯೆ ಮುಗಿದ ಬಳಿಕ ಈ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಬಹುದು ಅಂತ ಹೇಳಲಾಗಿದೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅರ್ಜಿಯಲ್ಲಿ ಅಂದ್ರೆ, ಮೊದಲಿಗೆ ಮನೆ ಯಜಮಾನಿ ಹೆಸರು ಮತ್ತು ಅವರ ಒಂದು ಆಧಾರ್ ಕಾರ್ಡ್ ನಂಬರು. ಎರಡನೇದಾಗಿ ಯಜಮಾನಿಯ ಪತಿ ಅಂದ್ರೆ ಅವರ ಯಜಮಾನರ ಹೆಸರು ಕೂಡ ಕೇಳ್ತಾರೆ. ಗೃಹಲಕ್ಷ್ಮಿಯರ ಪತಿ ಹೆಸರು ಕೂಡ ಕೇಳ್ತಾರೆ, ಅವರ ಒಂದು ಆಧಾರ್ ಕಾರ್ಡ್ ನಂಬರು. ನೀವು ಆದಾಯ ತೆರಿಗೆ ಪಾವತಿದಾರರ ಹೌದೋ ಅಲ್ವೋ, ಎಸ್ ಆರ್ ನೋ ಎಂಬ ಒಂದು ಆಪ್ಷನ್ ಕೂಡ ಇರುತ್ತೆ. ಅಲ್ಲೂ ಕೂಡ ನೀವು ಟಿಕ್ ಮಾರ್ಕ್ ಕರೆಕ್ಟ್ ಆಗಿ ಮಾಡಬೇಕು. ಸತ್ಯ ಹೇಳಬೇಕು, ಸುಳ್ಳು ಹೇಳುವಂತಿಲ್ಲ ಅಂತಾನೂ ಕೂಡ ಇರುತ್ತೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಂದ್ರೆ ನಿಮ್ದು BPL ಕಾರ್ಡ್, APL ಕಾರ್ಡ್ ಅದು ಕೂಡ ಕೇಳಲಿದ್ದಾರೆ. ಇನ್ನು ನೀವು ಸರ್ಕಾರಿ ನೌಕರರ ಎಸ್ ಆರ್ ನೋ ಆ ಒಂದು ಆಪ್ಷನ್ ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಹತ್ರ BPL ಕಾರ್ಡ್ ಇದೆಯೋ APL ಕಾರ್ಡ್ ಇದೆಯೋ ಇದನ್ನು ಕೂಡ ಕೇಳ್ತಾರೆ. ಮತ್ತೆ ನಿಮ್ಮ ವೋಟರ್ ID ಕಾರ್ಡ್ ನಂಬರ್ ಕೂಡ ಕೇಳಬಹುದು. ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಬರುವ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ
ನೀವು ರೆಡಿ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ. ಸೊ ಎಲ್ಲ ಕೂಡ ದಾಖಲೆಗಳು ಮರುಪರಿಶೀಲನೆ ಪ್ರಕ್ರಿಯೆಯಲ್ಲಿ ಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೋಜನೆ ಮೂಲಕ ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆ ಅಂತ ಇದಕ್ಕೆ ಕರೆಯುತ್ತೆ. ಸೊ ಇದರಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಬರುತ್ತೆ, ಮತ್ತೆ ವೃದ್ಧಾಪ್ಯ ವೇತನ ಅಂತ ಬರುತ್ತೆ, ವಿಧವಾ ವೇತನ ಬರುತ್ತೆ, ಅಂಗವಿಕಲರ ಪಿಂಚಣಿ ಹಣ ಅಂತ ನಾವೇ ಕರಿತೀವಿ, ವಿಕಲಚೇತನರ ಒಂದು ವೇತನ ಏನಿದೆ. ಸೊ ಎಲ್ಲ ಒಂದು ಯೋಜನೆಗಳಿಗೂ ಕೂಡ ಒಂದು ಮಿತಿ ಅಂತ ಇತ್ತು. ಅದು ಏನಪ್ಪಾ ಅಂದ್ರೆ ವಾರ್ಷಿಕ ಮಿತಿ ಆದಾಯ 32,000 ರೂಪಾಯಿ ಒಳಗಿರಬೇಕು. ಯಾರು ವಾರ್ಷಿಕ ಆದಾಯ 32,000 ರೂಪಾಯಿ ಒಳಗಿರ್ತಾರೆ ಅವರಿಗೆ ಮಾತ್ರ ಹಣ ಹಾಕಬೇಕು. 32,000 ರೂಪಾಯಿ ಮೇಲೆ ನಿಮ್ದು ಏನಾದ್ರು ಇನ್ಕಮ್ ಇದ್ರೆ, ಆದಾಯ ಇದ್ರೆ ಅಂತವರಿಗೆ ಸರ್ಕಾರ ಪಿಂಚಣಿ ಹಣ ಕೊಡೋದಿಲ್ಲ ಅಂತ ಒಂದು ನಿಯಮ ಇತ್ತಲ್ಲ. ಸೊ ಅದನ್ನ 1,20,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸೊ ವೀಕ್ಷಕರು, ಇದು ಒಂದು BPL ಕಾರ್ಡ್ಗೆ ಇದ್ದ ಮಾನದಂಡವನ್ನೇ ಇದಕ್ಕೂ ಕೂಡ ಅಪ್ಲೈ ಮಾಡಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಈಗ 32,000 ರೂಪಾಯಿಂದ 1,20,000 ರೂಪಾಯಿಗೆ ಈ ಒಂದು ಯೋಜನೆಯ ಒಂದು ಮಾನದಂಡಗಳನ್ನ ಚೇಂಜ್ ಮಾಡಿದ್ದಾರೆ. ಸೊ ನಿಮ್ದು 1,20,000 ರೂಪಾಯಿ ಒಳಗೆ ಆದಾಯ ಇತ್ತಂದ್ರೆ ನೀವು 60-65 ವರ್ಷ ಮೇಲ್ಪಟ್ಟವರಾಗಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಹಾಕೋದ್ರ ಮೂಲಕ ಆಗಿರ್ಬೋದು, ಮತ್ತೆ ವೃದ್ಧಾಪ್ಯ ವೇತನ ಮೂಲಕ ಆಗಿರ್ಬೋದು, ನೀವು 1,200 ರೂಪಾಯಿ ಹಣವನ್ನ ಸರ್ಕಾರದಿಂದ ಪಡ್ಕೋಬಹುದು. ಮೊದಲೇನಿತ್ತಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇದ್ರೂ ಕೂಡ ನಿಮ್ದು ವಾರ್ಷಿಕ ಆದಾಯ 32,000 ರೂಪಾಯಿ ಮೇಲಿದೆ ಅಂತ ನಿಮ್ಮ ಅರ್ಜಿ ಕೂಡ ಸ್ವೀಕಾರ ಆಗ್ತಿರಲಿಲ್ಲ, ಮತ್ತೆ ನಿಮಗೆ ಹಣ ಕೂಡ ಬರ್ತಾ ಇದ್ರೆ ಅದು ಕೂಡ ನಿಲ್ಲಿಸಲಾಗಿತ್ತು. ಕಳೆದ 3-4 ತಿಂಗಳಿಂದ ಹಣ ಬಂದಿಲ್ಲ. ಸೊ ವೀಕ್ಷಕರೇ, ಇಲ್ಲಿ ಒಟ್ಟು 23 ಲಕ್ಷ ಮಂದಿಯ ಒಂದು ಪಿಂಚಣಿ ಹಣ ಬಂದಿದ್ದಿಲ್ಲ. ಸೊ ಅವರು ಎಲ್ಲರೂ ಕೂಡ 32,000 ರೂಪಾಯಿ ಮೇಲೆ ಆದಾಯ ಹೊಂದಿದ್ರು ವರ್ಷಕ್ಕೆ. ಸೊ ಇದನ್ನ ಪರಿಗಣಿಸಿದ ಸರ್ಕಾರ ಇದನ್ನ ಚೇಂಜ್ ಮಾಡಿದ್ದಾರೆ. 1,20,000 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು. ಸೊ 1,20,000 ಈ ಒಂದು ಇನ್ಕಮ್ ಲಿಮಿಟ್ BPL ಕಾರ್ಡ್ ಇದ್ರೂ ಕೂಡ ಅಪ್ಲೈ ಆಗುತ್ತೆ. ಸೊ ನಿಮ್ಮ ಹತ್ರ ಸದ್ಯಕ್ಕೆ BPL ಕಾರ್ಡ್ ಇದೆ ಅಂದ್ರೆ ನಿಮ್ದು 1,20,000 ರೂಪಾಯಿ ಒಳಗೆ ಆದಾಯ ಮಿತಿ ಇದ್ರೆ ಸೊ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಹರು. ಸೊ ನೀವು ಕೂಡ ಈ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳು ಸರ್ಕಾರದಿಂದ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಹಣ ಕೂಡ ಪಡ್ಕೋಬಹುದು. ಇದು 60-65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ, ಹಿರಿಯ ನಾಗರಿಕರಿಗೆ ಮಾತ್ರ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಇನ್ನು ಬನ್ನಿ, ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ 2 ತಿಂಗಳ ಪಡಿತರ ಕೂಡ ವಿತರಣೆ ಮಾಡಬೇಕು ಅಂತ ಇದೆ ಅಂತೆ. ಸೊ ನಿಮಗೂ ಕೂಡ ಈ ತಿಂಗಳು 2 ತಿಂಗಳದ್ದು ಪಡಿತರ ವಿತರಣೆ ಮಾಡುವ ಸಾಧ್ಯತೆ ಇದೆ, 2 ಬಾರಿ ಬಯೋಮೆಟ್ರಿಕ್ ಕೊಟ್ರೆ. ಇನ್ನು ಎರಡನೇದಾಗಿ ಈ 2 ಬಾರಿ ಪಡಿತರ ವಿತರಣೆಗೆ 2 ಬಾರಿ ಬಯೋಮೆಟ್ರಿಕ್ ಕೊಡಬೇಕು. ಮತ್ತೆ ಇನ್ನೊಂದು ಕಡೆಗೆ ಈ KYC ಕೂಡ ಮಾಡಿಸಬೇಕು ಅಂತ ಸರ್ಕಾರ ಏನು ಆದೇಶ ಹೊರಡಿಸಿದೆ. ಸೊ ಸರ್ವರ್ ಕೂಡ ಡೌನ್ ಆಗಿದೆ. ಸೊ ವೀಕ್ಷಕರೇ, ತಾಂತ್ರಿಕ ದೋಷಗಳು ಕೂಡ ಶುರುವಾಗಿರುವಂತದ್ದು. ಸೊ ಈ KYC ಪ್ರಕ್ರಿಯೆಯಲ್ಲಿ ತಾಂತ್ರಿಕ ದೋಷಗಳು, ಸರ್ವರ್ ಸಮಸ್ಯೆ ಇರೋದ್ರಿಂದ ಸದ್ಯಕ್ಕೆ ಮತ್ತೆ ಈಗ ವಿಳಂಬವಾಗ್ತಿದೆ. ಸೊ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ನೀವು ಈ KYC ಮಾಡಿಸಬಹುದು. ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ನಿಮಗೆ ಅವಕಾಶ ಇದೆ. ಸೊ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಈ KYC ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ನೀವು ಮಾಡಿಸಬೇಕು, BPL ಕಾರ್ಡ್ಗೆ ಮಾಡಿಸಬೇಕು. ಯಾರು ಈ KYC ಮಾಡಿಸಲ್ಲ ಅವರಿಗೆ ಪಡಿತರ ವಿತರಣೆ ಕೂಡ ಮುಂದಿನ ಬರುವ ತಿಂಗಳಿಂದ ಬಂದ್ ಆಗಬಹುದು, ಅಥವಾ ನಿಮ್ದು BPL ಕಾರ್ಡ್ ಏನಿದೆ ನೋಡಿ ಅದು APL ಕಾರ್ಡ್ಗೆ ವರ್ಗಾವಣೆ ಕೂಡ ಆಗಬಹುದು. ಇನ್ನು ಮೂರನೇ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಅನ್ನ ಭಾಗ್ಯ ಜೊತೆಗೆ ಇಂದಿರಾ ಕಿಟ್. ಹೌದು ವೀಕ್ಷಕರೇ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ವಿತರಣೆ ಮಾಡಲಾಗುತ್ತೆ. ಇಲ್ಲಿ ತೊಗರಿ ಬೇಳೆಯನ್ನ ನಿಮಗೆ 2 ಬಾರಿ ವಿತರಣೆ ಮಾಡಬಹುದು. ಯಾಕಂದ್ರೆ ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇತ್ತಲ್ಲ, ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡುವ ಒಂದು ಹೇಳಿಕೆ ಕೂಡ ಸರ್ಕಾರದಿಂದ ಬಂದಿದೆ. ಸೊ ವೀಕ್ಷಕರೇ, ನಿಮಗೆ ಇತ್ತ ನೋಡಿ, ಕೇಂದ್ರ ಸರ್ಕಾರನು ಕೂಡ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡ್ತಾರೆ. ಸೊ ನಿಮಗೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು 5 kg ಹೆಚ್ಚುವರಿ ಅಕ್ಕಿ ಇದೆ, ಅದರ ಬದಲಾಗಿ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಇತ್ತ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಇದನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಸೊ ಎಲ್ಲ ಒಂದು ಆಹಾರ ಸಾಮಗ್ರಿಗಳು BPL ಹಾಗೂ ಅಂತ್ಯೋದಯ ಕಾರ್ಡ್ ಇದ್ರೂ ಕೂಡ ವಿತರಣೆ ಮಾಡ್ತಾರೆ. ಅಂತ್ಯೋದಯ ಕಾರ್ಡ್ ಇದ್ರೂ ಕೂಡ ಇಂದಿರಾ ಕಿಟ್, BPL ಕಾರ್ಡ್ ಇದ್ರೂ ಕೂಡ ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಸೊ ವೀಕ್ಷಕರಿಗೆ, ಕೊನೆಯದಾಗಿ ಹೇಳ್ಬೇಕಂದ್ರೆ ಭೂಮಿ ರೈತರಿಗೆ ಭೂಮಿ ಹಂಚಿಕೆ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗಾಗಲೇ ಒಟ್ಟು ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ತಯಾರಿಸಿ, ಅಂದ್ರೆ ಒಟ್ಟು ಒಂದು ಜಿಲ್ಲೆಯಲ್ಲಿ 50,000, ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ರೆಡಿ ಮಾಡಲಾಗುತ್ತೆ. ಮತ್ತೆ ಅವುಗಳನ್ನ ಯಾರಿಗೆ ಹತ್ರ ಭೂಮಿ ಇಲ್ಲ, ಯಾರ ಹತ್ರ ನಿವೇಶನ ಇಲ್ಲ ಅವರಿಗೆ ಉಚಿತವಾಗಿ ವಿತರಣೆ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತಂತೆ. ಸೊ ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನ ಹಂಚಿಕೆಗೆ ಸರ್ಕಾರ ಖಾಲಿ ಜಾಗಗಳನ್ನ ಗುರುತಿಸಬೇಕು. ಅಂದ್ರೆ ಸರ್ಕಾರಿ ಜಮೀನುಗಳಾಗಿರ್ಬೋದು, ಮತ್ತೆ ಸರ್ಕಾರಿಯ ಖಾಲಿ ಜಾಗಗಳು ಇರ್ತಾವಲ್ಲ ಅವುಗಳನ್ನ ಗುರುತಿಸಿ ಜನರಿಗೆ, ಅವುಗಳನ್ನ ಭೂಮಿ ಇಲ್ಲದವರಿಗೆ, ವಸತಿ ರಹಿತರಿಗೆ ವಿತರಣೆ ಮಾಡಬೇಕು ಅಂತಾನು ಕೂಡ ಒಂದು ಘೋಷಣೆ ಮಾಡಿದ್ದಾರೆ. ಆದ್ರೆ ಇದು ಎಲ್ಲರಿಗೂ ಕೂಡ ಸಿಗಲ್ಲ. ಇದು ನಿಮ್ಮ ಹತ್ರ ಭೂಮಿ ಇಲ್ಲ, ನಿಮ್ಮ ಹತ್ರ ಸ್ವಂತ ಮನೆ ಇಲ್ಲ ಅಂದ್ರೆ ಅವಾಗ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಹರಾಗಬಹುದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ರಾಜ್ಯದ ವಸತಿ ರಹಿತರಿಗೆ ನಿವೇಶನ ನೀಡೋದಾಗಿ ಘೋಷಣೆ ಮಾಡಿತ್ತು. ಅದರಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ಹಂಚಿಕೆ ಮಾಡಲು ಸರ್ಕಾರ ಉದ್ದೇಶಿಸಿದೆ. ನೋಡಿ, ಗ್ರಾಮೀಣ ಪ್ರದೇಶಗಳಲ್ಲಿ
ಒಂದು 30-40 ಚದರ ಅಡಿ ಅಂದ್ರೆ 30-40 1200 ಸ್ಕ್ವೇರ್ ಫೀಟ್ ಅಳತೆಯ ಮತ್ತು ನಗರ ಪ್ರದೇಶಗಳಲ್ಲಿ 20-30 ಅಂದ್ರೆ 600 ಸ್ಕ್ವೇರ್ ಫೀಟ್ 600 ಚದರ ಅಡಿ ಅಳತೆಯ ಒಂದು ನಿವೇಶನಗಳನ್ನ ಸಿದ್ಧಪಡಿಸಿ ಅರ್ಹರಿಗೆ ನೀಡಲಾಗುತ್ತೆ ಅಂತ DCM ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಲಭ್ಯವಿರುವ ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನುಗಳನ್ನು ತಕ್ಷಣವೇ ಗುರುತಿಸಿ ನಿವೇಶನಗಳನ್ನ ರಚನೆಗೆ ಅಗತ್ಯ ಪ್ರಕ್ರಿಯೆಗಳಿಗೆ ಯಾವುದೇ ವಿಳಂಬಕ್ಕೆ ಆಗದೆ ತುರ್ತಾಗಿ ಕೈಗೊಳ್ಳುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಈಗಲೂ ಕೂಡ ಅರ್ಜಿ ಪ್ರಕ್ರಿಯೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಸರ್ಕಾರದ ಮಟ್ಟದಲ್ಲಿ ಈಗ ತಾನೇ ಯೋಜನೆ ಘೋಷಣೆ ಆಗಿದೆ. ಸೊ ಯಾವಾಗ ಇದ್ರ ಬಗ್ಗೆ ಅಧಿಕೃತವಾಗಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅವಾಗ ನಾವು ನಿಮಗೆ ಹೇಳ್ತೇವೆ. ಸದ್ಯಕ್ಕೆ ಯಾರು ಕೂಡ ಅರ್ಜಿ ಪ್ರಕ್ರಿಯೆ ಅಂತ ಎಲ್ಲೂ ಕೂಡ ಹೋಗೋದು ಕೂಡ ಬೇಕಾಗಿಲ್ಲ. ಸೊ ಸರ್ಕಾರದ ಮಟ್ಟದಲ್ಲಿ ಈಗ ತಾನೇ ಘೋಷಣೆ ಆಗಿದೆ. ಇನ್ನು ವೀಕ್ಷಕರೇ, 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಂದು ನಿಂತಿದೆ. ಹೌದು, ಈಗಾಗಲೇ ನಮ್ಮ ಭಾರತ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಎಲ್ಲಾ ದಾಖಲೆಗಳು ಎಲ್ಲಾ ರೆಕಾರ್ಡ್ ಉಡೀಸ್ ಮಾಡಿದೆ ಬಂಗಾರದ ಬೆಲೆ. ಬೆಳ್ಳಿ ಬೆಲೆ ಕೂಡ ಒಂದೇ ದಿನ 10,000 ರೂಪಾಯಿಯಷ್ಟು ಏರಿಕೆ ಆಗಿದೆ. ಬಂಗಾರದ ಬೆಲೆ 10 ಗ್ರಾಮ್ಗೆ 4,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ. ಇದರ ಹಿಂದಿರೋ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ದುರ್ಬಲಗೊಂಡ ಅಮೆರಿಕನ್ ಡಾಲರ್ ಮೌಲ್ಯ. ವೀಕ್ಷಕರೇ, ತುಂಬಾ ಜನ ಹಬ್ಬಗಳು ಬಂದಿದೆ, ವರಮಹಾಲಕ್ಷ್ಮಿ ಹಬ್ಬ, ಈಗ ಹಬ್ಬ ಬರ್ತಾ ಇದೆ, ಸೊ ಖರೀದಿ ಜೋರಾಗಿದೆ, ಹೀಗಾಗಿ ಬಂಗಾರ ಬೆಲೆ ಏರಿಕೆ ಆಗಿದೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಬಂಗಾರದ ಮಾರ್ಕೆಟು ನಮ್ಮ ಭಾರತದ ಮಾರ್ಕೆಟ್ ಮೇಲೆ ಆದಷ್ಟು ಬೆಲೆಯಲ್ಲಿ ಏರಿಳಿತಕ್ಕೆ ಕಾರಣವಾಗಲ್ಲ. ಎದಕ್ಕಂದ್ರೆ ಇದು ಮೇನ್ಲಿ ಡಿಪೆಂಡ್ ಆಗಿರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಯಾವಾಗ ಅಮೆರಿಕನ್ ಡಾಲರ್ ದುರ್ಬಲವಾಗುತ್ತೆ, ತನ್ನ ಬಲ ಕಳೆದುಕೊಳ್ಳುತ್ತೆ, ಅವಾಗ ಹೂಡಿಕೆದಾರರು ಬಂಗಾರದಲ್ಲಿ ಮತ್ತು ಬೆಳ್ಳಿಯಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಸೊ ಇದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅಮೆರಿಕನ್ ಡಾಲರ್ ದುರ್ಬಲವಾಗಿದೆ. ಸೊ ಈಗ ಬಂಗಾರ ಮತ್ತು ಬೆಳ್ಳಿಯತ್ತ, ಅಮೂಲ್ಯ ಲೋಹಗಳತ್ತ ಮುಖ ಜನರು ಮಾಡಿದ್ದು ಬಂಗಾರ ದರ 4,300 ರೂಪಾಯಿಯಷ್ಟು ಏರಿಕೆ ಆಗಿದೆ. ಸೊ ಇಲ್ಲಿ ಬಂಗಾರದ ಬೆಲೆ ಇವತ್ತು ಎಷ್ಟಾಗಿದೆ ಅಂದ್ರೆ ಬರೋಬ್ಬರಿ 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,62,000 ರೂಪಾಯಿ ದಾಟಿದೆ. ಸೊ ಇದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಬಂದು ನಿಂತಿದೆ. ಇನ್ನು ಬೆಳ್ಳಿ ಬೆಲೆ ಕೂಡ 2,55,000 1 ಕೆಜಿಗೆ. ಸೊ ಬೆಳ್ಳಿ ಬೆಲೆಯಲ್ಲೂ ಕೂಡ 10,000 ರೂಪಾಯಿ ಜಿಗಿತ ಕಂಡು ಬಂದಿದೆ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟವ್ರಿಗೆ ಒಂದು ಒಳ್ಳೆ ಲಾಭ ಅಂತಾನೆ ಹೇಳ್ಬೋದು. ಮೊದಲೇ ಖರೀದಿ ಮಾಡಿದವರಿಗೆ ಶುಭ ಸುದ್ದಿ, ಹೊಸದಾಗಿ ಖರೀದಿ ಮಾಡೋರಿಗೆ ಅಚ್ಚರಿ ಮತ್ತು ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ.